ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ ನನ್ನ ವಾಸ. ಅದರ ಜೊತೆಗೆ ನಾನು ಈಗ ನಿವೃತ್ತ ಶಿಕ್ಷಕ. ಹಾಗಾಗಿ ಒಂದು ವಾಹಿನಿಗೆ ಪತ್ರಿಕಾ ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದೀನಿ. ಶ್ರೀಯುತ ಟಿಪ್ಪು ವರ್ಧನ್ ಸರ್ ಅವರು ನಡೆಸ್ತಾ ಇರ್ತಕ್ಕಂತಹ ಸುನೋ ಮೀಡಿಯಾ ಅಂತಕ್ಕಂಥ ಒಂದು ವಾಹಿನಿಯಲ್ಲಿ ನಾನು ಮದ್ದೂರು ತಾಲೂಕಿನ ಪತ್ರಕರ್ತನಾಗಿ ನೇಮಕ ಆಗಿದ್ದೀನಿ. ಸೊ ಇಲ್ಲಿ ನನ್ನ ದಿನಾಂಕ 19/7/2025 ಈ ದಿನ ನಾನು ವೈದ್ಯನಾಥಪುರ ಎಂಬ ಊರಿನ ಬಳಿ ಇದ್ದೀನಿ ಸ್ನೇಹಿತರೆ. ನಮ್ಮ ಮದ್ದೂರು ತಾಲೂಕು ಆಲೂರು, ನನ್ನ ಸ್ವಂತ ಊರು ಆಲೂರು. ಪಕ್ಕದಲ್ಲೇ ಮಧ್ಯ ಶಿಂಷಾ ನದಿ ಇರುತ್ತೆ. ಹಾಗಾಗಿ ಆ ಕಡೆಗೆ ಆಲೂರು, ಈ ಕಡೆಗೆ ವೈದ್ಯನಾಥಪುರ. ಈ ವೈದ್ಯನಾಥಪುರದಲ್ಲಿ ವಿಶೇಷವಾಗಿ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ, ಭಾಳ ಪುರಾತನ ಕಾಲದ ಒಂದು ದೇವಸ್ಥಾನ ಇದೆ ಸ್ನೇಹಿತರೆ. ಹಾಗೆಯೇ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಮದ್ದೂರಿನಲ್ಲಿದೆ. ಸೊ ಇದರ ಪೂಜಾರಿ ಅನಾಮಿಕ ಗೋವಿನ ಹಾಡನ್ನು ರಚನೆ ಮಾಡಿದವರು ಅಂತ ನಾನು ಒಂದು ದಾಖಲೆ ಪುಸ್ತಕದಲ್ಲಿ ನಾನು ನೋಡಿದ್ದೀನಿ ಸ್ನೇಹಿತರೆ. ಅದರ ಪೂಜಾರಿ ಈ ಗೋವಿನ ಹಾಡನ್ನು ರಚನೆ ಮಾಡಿರ್ತಕ್ಕಂಥವ್ರು ಅಂತ ಎಲ್ಲೋ ಒಂದು ಕಡೆ ಓದಿದ್ದೀನಿ. ಇಲ್ಲಿ ನಾನು ನಿಂತಿರುವ ಜಾಗ ಈಗ ವೈದ್ಯನಾಥಪುರದ ಒಂದು ಒಂದು ಇದನ್ನು ಮಂಟಪ ಅಂತ ಹೇಳ್ಬೋದು. ಕಲ್ಲಿನಲ್ಲಿ ಕೆತ್ತಿರುವಂಥ ಒಂದು ಮಂಟಪ ಸ್ನೇಹಿತರೆ. ನೋಡಿ, ಇದು ನಾನು ಭಾಳಷ್ಟು ಸಾರಿ ಇದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ AC ಅಂತೇಳಿ. ಅದರಲ್ಲಿ ನಾನು ಸಾಕಷ್ಟು ಸಲ ಇದನ್ನು ಮಾಡಿದ್ದೀನಿ. ನೋಡಿ, ಇಂತಹ 4-6 ಕಲ್ಲಿನ ಮಂಟಪಗಳು ಈ ಮದ್ದೂರಿನ ಸುತ್ತಮುತ್ತಲೂ ಇರ್ತವೆ ಸ್ನೇಹಿತರೆ. ನಾನು ಅದೆಲ್ಲ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ರೈಲ್ವೆ ನಿಲ್ದಾಣ ಶಿವಪುರ ಅಂದರೆ ಮದ್ದೂರು ರೈಲ್ವೆ ನಿಲ್ದಾಣದಲ್ಲಿ ಅಲ್ಲಿ ಕೂಡ ಒಂದು ಪಾಳು ಬಿದ್ದಿದೆ. ಇದು ವೈದ್ಯನಾಥಪುರದ ಬಳಿ ಇರತಕ್ಕಂಥ ಒಂದು ಕಲ್ಲಿನ ಮಂಟಪ. ಬಹುಶಃ ಅದು ಯಾವ ಕಾಲದಲ್ಲಿ ಆಗಿದೆಯೋ ಇತಿಹಾಸ ನನಗೆ ಗೊತ್ತಿಲ್ಲ. ಆದರೆ ಉಗ್ರನರಸಿಂಹಸ್ವಾಮಿ ದೇವಸ್ಥಾನದ ದೇವರು ಇಲ್ಲಿ ಬಂದು ಹೋಗ್ತಿತ್ತು ಅಂತ ಯಾರೋ ಸಾಹಿತಿಗಳು ನನಗೆ ತಿಳಿಸಿದ್ರು. ನೋಡಿ, ಈ ಒಂದು ಕಲ್ಲಿನ ಮಂಟಪವನ್ನು ಭಾಳ ಪರವಾಗಿಲ್ಲ, ಏನೋ ಒಂದು ಬಣ್ಣ ಹೊಡೆದು ಒಂದಷ್ಟು ಸುಸಜ್ಜಿತವಾಗಿ ಮಡಗಿದ್ದಾರೆ. ಆದರೆ ಅದರ ಕೆಳಗೆ ದೇವರ ಪಟಗಳು ಬಿದ್ದಿದ್ದಾವೆ. ಆ ದೇವರ ಪಟಗಳನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲ, ಈ ದೇವರ ಪಟಗಳು ಅಂದರೆ ಗಾಜನ್ನು ಕಳ್ಕೊಂಡ ಮೇಲೆ ಇದರ ದೇವರನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ನೋಡಿ, ಇದು ಕಲ್ಲಿನ ಮಂಟಪ. ಇದರ ವಿಶೇಷ ಏನೂ ಇಲ್ಲ. ಇದು ಬಹುಶಃ ಸರ್ಕಾರಿ ಜಾಗ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಉಗ್ರನರಸಿಂಹಸ್ವಾಮಿ ದೇವಸ್ಥಾನದ ಕೊಡುಗೆ ಜಮೀನು ಬಹುಶಃ ಮದ್ದೂರಿನ ಸುತ್ತಮುತ್ತಲೂ 300 ಎಕರೆಯಷ್ಟು ಇತ್ತಂತೆ. ಅದನ್ನೆಲ್ಲ ಪರಬಾರೆ ಮಾಡಿಕೊಂಡು ಕಬಳಿಸ್ಕೊಂಡು ಇವತ್ತು ಒಂದು 75 ಎಕರೆ ಕೋಡಹಳ್ಳಿ ಬಳಿ ಇದೆಯಂತೆ ಸ್ನೇಹಿತರೆ. ಇಂದಿಗೂ ಇದೆಯಂತೆ. ಅಲ್ಲೊಂದು ಬೆಂಗಳೂರು ಮೈಸೂರು ಹೈವೇ ಹೋಗಿದೆ. ಆ ಹೈವೇನಲ್ಲಿ ಕೆಲವ್ರಿಗೆ ಹಣ ಬರಲಿಲ್ವಂತೆ ಆ ರಸ್ತೆ ಹೋಗೋಕ್ಕೆ. ಅಂದರೆ ಅವರ ಒಂದು ಸುಪರ್ದಿಲಿ ಅದು ಇಲ್ಲ ಅಂಥೇಳಿ ನರಸಿಂಹಸ್ವಾಮಿ ದೇವಸ್ಥಾನದ ಕೊಡುಗೆ ಜಮೀನು ಇವತ್ತಿಗೂ ಅವರ ಪರಬಾರೆ ಮಾಡ್ಕೊಳ್ಳೋಕೆ ಆಗಲಿಲ್ವಂತೆ. ಕೆಲವರು ಎಲ್ಲ ಲೂಟಿ ಹೊಡೆದಿದ್ದಾರೆ. ಹಾಗೆಯೇ ಒಂದು ಗ್ಲೋಬಲ್ ಸ್ಕೂಲ್ ಅಂತ ಬರುತ್ತೆ, ಅಲ್ಲಿ ಕೂಡ ಒಂದು ಇದೇ ಥರ ಮಂಟಪ ಇದೆ. ಅದನ್ನು ಎಲ್ಲ ಸೈಟ್ಗಳು ಮಾಡಿಬಿಟ್ಟು ಒಂದು ಸೈಟ್ನಲ್ಲಿ ಈ ಮಂಟಪವನ್ನು ಉಳಿಸಿದ್ದಾರೆ ಸ್ನೇಹಿತರೆ. ಅದೆಲ್ಲ ನನಗನ್ನಿಸುತ್ತೆ ಇದು ಉಗ್ರನರಸಿಂಹ ದೇವಸ್ಥಾನದ ಕೊಡುಗೆ ಜಮೀನು ಹೇಗೋ ಯಾರ ಮುಖಾಂತರನೋ ಕಬಳಿಸಿ ಲೂಟಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಡ್ತೀನಿ. ಇದೇ ರೀತಿ ನಮ್ಮ ಆಲೂರಿನಲ್ಲೂ ಕೂಡ 2 ಕಟ್ಟೆಗಳಿದ್ದೋ ಸ್ನೇಹಿತರೆ. ಕರ್ಲು ಕಟ್ಟೆ ಅಂತೇಳಿ ನಾನು ನೋಡಿದ್ದೆ. ಬೂದಗುಪ್ಪೆ ಮತ್ತು ಆಲೂರು ಮಧ್ಯಭಾಗದಲ್ಲಿ ಒಂದು 10 ಎಕರೆ ಯಾರೋ ಒಬ್ಬ ಲೂಟಿ ಮಾಡಿಬಿಟ್ಟ.
ಆ ಕಟ್ಟೆಯನ್ನು ಮುಳುಗಿಸಿ ಈಗ 10 ಎಕರೆ ಅವನ ಆಸ್ತಿ ಆಗೋಯ್ತು ಸ್ನೇಹಿತರೆ. ನಾನು ಕಣ್ಣಾರೆ ನೋಡಿದ್ದದು ಈ ಥರ ಎಲ್ಲ. ಹಾಗೆಯೇ ನಮ್ಮ ಶಿಕ್ಷಕರ ಬಡಾವಣೆಯಲ್ಲಿ ನಾನು ಇರುವ ಮನೆ ಹತ್ರನೇ ಒಂದು 23 ಕುಂಟೆನಲ್ಲಿ ಒಂದು ಕಟ್ಟೆ ಕಲ್ಯಾಣಿ ಇತ್ತು ಸ್ನೇಹಿತರೆ. ನಾನೇ ನೋಡಿದ್ದೆ ಅದನ್ನು. ಇದನ್ನು ಕೂಡ ಮಟ್ಟ ಹೊಡೆದು ಯಾವನೋ ಒಬ್ಬ ಕಬಳಿಸೋಕ್ಕೆ ಹೋಗಿದ್ದಂತೆ. ಆದರೆ ಅದು ಅಷ್ಟು ಸುಲಭವಾಗಿ ಅವರ ಬರಬರೆ ಆಗಿಲ್ಲ. ಮೊನ್ನೆ ತಾನೀಗ ಒಂದು 2-3 ತಿಂಗಳ ಹಿಂದೆ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ನಿಜವಾಗ್ಲೂ ಕೆರೆಗಳನ್ನು ಹೂಳೆತ್ತಿಸಿ ಕೆರೆಗಳಲ್ಲಿ ಕಬಳಿಸಿರ್ತಕ್ಕಂಥ ಜಮೀನೆಲ್ಲ ಸೋಮನಹಳ್ಳಿ ಕೆರೆ, ಇದೆಲ್ಲ ಸೂಳೆ ಕೆರೆ, ಇದೆಲ್ಲ ಆಧುನಿಕತೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದು ಒಪ್ಪುವಂಥ ಕೆಲಸ ನೋಡಿ. ಇದು ಈ ಥರ ಏನು ಇದು ಯಾರ ಹೆಸರಲ್ಲಿದೆ ಅದನ್ನು ದಯಮಾಡಿ ಏನು ನಮ್ಮ ದಂಡಾಧಿಕಾರಿಗಳು ಮದ್ದೂರು ತಾಲೂಕು ತಹಸೀಲ್ದಾರರು ಇದರ ಸತ್ಯತೆಯನ್ನು ಗಮನಿಸಿ ದಯಮಾಡಿ ಕೋಡಳ್ಳಿ ಬಳಿ ಕೂಡ ಒಂದು ಇದೆ ಸ್ನೇಹಿತರೆ. ಅಲ್ಲಿ ಒಂದು ಯಾವುದೋ ಅನಧಿಕೃತ ಡಾಬಾ ಕೂಡ ಈಗ ಶುರು ಆಗ್ತಾ ಇದೆ ಪಕ್ಕದಲ್ಲೇ. ನಾನು ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಈ ಥರ ಏನು ಸರ್ಕಾರಿ ಜಮೀನು ನಿಜವಾಗ್ಲೂ ಕಬಳಿಸೋದು ಅಂತಂದರೆ ಅನ್ಯಾಯ. ಇದನ್ನು ತಡೆಗಟ್ಟಬೇಕು. ಈ ಮೂಲಕ ವಾಹಿನಿ ಮೂಲಕ ದಯಮಾಡಿ ಇದರ ಸತ್ಯಾಸತ್ಯತೆಯನ್ನು ನಮ್ಮ ಸುನೋ ಮೀಡಿಯಾ ಮೂಲಕ ಜಗತ್ ಪ್ರಸಿದ್ಧಿ ಮಾಡಿ ಇದನ್ನೆಲ್ಲ ಸರ್ಕಾರಕ್ಕೆ ಉಳಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಾವು ಇಂಥದ್ದೆಲ್ಲ ಬಿಡಬಾರ್ದು. ಏನು ಅನ್ಯಾಯ ನಡೆದಿದೆ ಅದನ್ನು ಸರಿಪಡಿಸಿ ಅಂದ್ರೇನು, ಜಿಲ್ಲಾಡಳಿತ, DC ಸಾಹೇಬರು, ಹಾಗೆಯೇ ಕ್ಷೇತ್ರದ ಶಾಸಕರು ಇಂಥ ಏನು ದುರ್ನಡತೆಗಳು ನಡೆದಿದ್ದಾವೆ ಕಾಲಾಂತರದಲ್ಲಿ ಎಲ್ಲ ಯಾರ್ಯಾರೋ ಕಳ್ಳರು ಸೇರಿಕೊಂಡು ಈ ಕೆಲಸ ಮಾಡಿರ್ತಕ್ಕಂಥದ್ದು ನೋಡಿ. ಇದು ಅನ್ಯಾಯ ಅಲ್ವೇ ನೋಡಿ. ಒಂದು ಮಂಟಪ ಇವತ್ತು ಏನು ಪ್ರಾಚೀನ ಕಾಲದ ಈ ಒಂದು ಇತಿಹಾಸವನ್ನು ಹೇಳ್ತಕ್ಕಂಥ ಒಂದು ಮಂಟಪ ಇದು. ಇದನ್ನು ಮುಂದಿನ ಸಂತತಿಗೆ ಏನು ಪ್ರಾಚ್ಯ ವಸ್ತು ಇದಿದೆ, ಒಂದು ಸಂಸ್ಥೆ ಇಲಾಖೆ ಇದೆ, ಆ ಇಲಾಖೆಯವರು ಬಂದು ಇದನ್ನು ನೋಡಿ ದಯಮಾಡಿ ಇದರ ಸುತ್ತಲೂ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿ. ಈ ಕಬಳಿಕೆ ಆಗಿರ್ತಕ್ಕಂತಹ ಸರ್ಕಾರದ ಜಾಗ ಇದು. ನಾನು ಸತ್ಯವಾಗಿ ಹೇಳ್ತೀನಿ, ಬೇಕಾದರೆ ಇದು ಸರ್ಕಾರದ ಜಾಗ. ಯಾವನೋ ಏನೋ ಲೂಟಿ ಮಾಡಿದ್ದಾರೆ. 300 ಎಕರೆ ಇತ್ತಂತೆ ಸ್ನೇಹಿತರೆ, 300 ಎಕರೆ ನೋಡಿ. ಇದು ನಿಜವಾಗ್ಲೂ ಅನ್ಯಾಯ ಅಲ್ವೇ? ಅದನ್ನು ಈ ಒಂದು ಮಂಟಪನ ಒಂದು ಮುಂದಿನ ಸಂತತಿಗೆ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಕೋರಿಕೆಯನ್ನು ದಯಮಾಡಿ ಮುಖ್ಯಮಂತ್ರಿಗಳಿಗೆ ತಲುಪುವಂಗೆ ಕಳಿಸ್ಕೊಡಿ. ಎಲ್ಲರೂ ಸೇರಿಕೊಂಡು ಶೇರ್ ಮಾಡಿ. ನನ್ನದು ಚೆನ್ನಪ್ಪ ಆಲೂರು ಅಂತ ಒಂದು ಫೇಸ್ಬುಕ್ ಚಾನಲ್ ಇದೆ, ಅಲ್ಲಿಗೂ ಹಾಕ್ತೀನಿ. ಯೂಟ್ಯೂಬ್ ಚಾನಲ್ ಚೆನ್ನಪ್ಪ AC ಅಂತೇಳಿ ಅಲ್ಲೂ ಹಾಕ್ತೀನಿ. ದಯಮಾಡಿ ಸ್ನೇಹಿತರೆಲ್ಲ, ನಮ್ಮ ಯುವಕರು, ನನ್ನ ಶಿಷ್ಯಂದಿರು, ಒಂದು 5,000 ಶಿಷ್ಯಂದಿರಿದ್ದೀರಿ. ದಯಮಾಡಿ ಇದನ್ನು ಅನ್ಯಾಯವನ್ನು ಸರಿಪಡಿಸೋಣ ಎಲ್ಲ ಸೇರಿಕೊಂಡು. ನಿಜವಾಗ್ಲೂ ಈ ಒಂದು ಅನ್ಯಾಯಗಳು ನಡೀದಂತೆ ಸಮಾಜದಲ್ಲಿ ಅನ್ಯಾಯಗಳು ಕಿತ್ತು ಹಾಕಬೇಕು, ನ್ಯಾಯ ಮಾತ್ರ ಉಳಿಬೇಕು ಅನ್ನೋದು ನನ್ನ ಒಂದು ಕೋರಿಕೆ ಸ್ನೇಹಿತರೆ. ದಯಮಾಡಿ ಇದನ್ನು ಈಡೇರಿಸ್ಕೊಡ್ಬೇಕು ಅಂತ ತಮ್ಮ ಎಲ್ಲರ ಮೂಲಕ ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.